ವಿಶ್ವನಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಯಾರೆಲ್ಲ ಹಿಂದಿಯಲ್ಲಿ ಪಾಸ್ ಆಗೋದಿಲ್ಲ ಅಥವಾ ಯಾರೆಲ್ಲ ಹಿಂದಿ ಬಗ್ಗೆ ಕಷ್ಟ ಅಂತ ಅಂತಿರಲ್ಲ ಅವ್ರಿಗಾಗಿ ಒಂದು ಓನ್ಲಿ 2 pages ಇದೆ. ಇದು 2 ಪೇಜ್ ಚೆನ್ನಾಗಿ ಇದನ್ನು ಓದ್ಕೊಡ್ರಿ. ಸೊ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ 40 ಅಂಕಗಳನ್ನು ಗಳಿಸ್ತೀರಿ, 40 ಮಾರ್ಕ್ಸ್ಗಳನ್ನು ಗಳಿಸ್ತೀರಿ. ಸೊ 40ಕ್ಕೆ ಹೆಚ್ಚು ಅಂಕಗಳನ್ನೇ ಬರ್ತವೆ, ಡೋಂಟ್ ವರಿ. ಓಕೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಹಿಂದಿ ಪಾಠಗಳ ಒಂದು ಲಿಂಕ್ಗಳಿದ್ದಾವೆ, ಕನ್ನಡದಲ್ಲಿದ್ದಾವೆ. ಸೊ ಡ್ರೈವಲ್ಲಿ PDF ಅನ್ನು ಹಾಕಿರ್ತೀನಿ, ಅದನ್ನು ಕೂಡ ತಾವುಗಳನ್ನು ನೋಡಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಹಿಂದಿ ಪರೀಕ್ಷೆಗೆ ತಯಾರಿಯನ್ನಾಗ್ರಿ. ಸೊ ಯಾವೆಲ್ಲ ಪ್ರಶ್ನೆಗಳನ್ನು ನೀವು 2 ಪುಟದ 40 ಅಂಕಗಳಲ್ಲಿ ಅದನ್ನು ಹೇಳ್ತೀನಿ. ಚೆನ್ನಾಗಿ ಇವುಗಳನ್ನು ಅಧ್ಯಯನವನ್ನು ಮಾಡಿ ಖಂಡಿತವಾಗಿ ಡೆಫಿನೆಟಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಸ್ಕೋರ್ ಮಾಡ್ಕೋತೀರಿ, ಪಾಸ್ ಆಗ್ತೀರಿ, ಡೋಂಟ್ ವರಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಫಸ್ಟ್ ಈ 4 ಸಾಲುಗಳನ್ನು ನೀವು ಓದ್ಕೊಂಡು ಹೋಗಲೇಬೇಕು. ಖಂಡಿತವಾಗಿ 35ನೇ ಪ್ರಶ್ನೆಯಲ್ಲಿ ಬರ್ತದೆ. 4 अंक पद्य ಇದೆ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತಿದೆ. ಸೊ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದು 4 ಸಾಲುಗಳನ್ನು ಬರೆದ್ರೆ ಖಂಡಿತವಾಗಿ 4 ಮಾರ್ಕ್ಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಕೊಡ್ತಾರೆ. ಇದು ಇಟ್ಸ್ ಓಕೆ. ಇನ್ನು ಭಾವಾರ್ಥಗಳನ್ನು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಈ ಭಾವಾರ್ಥದಲ್ಲಿ ಒಟ್ಟು 5 ಭಾವಾರ್ಥಗಳನ್ನು ನೀವೇನು ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ ಮಾಡಬೇಕಾಗ್ತದೆ. ಅದರಲ್ಲಿ 3 ಅಂಕ ಖಂಡಿತವಾಗಿ ನಿಮಗೆ ಸಿಗ್ತದೆ. ಇಲ್ಲಿ ಮುಖ್ಯ ಮುಖಸೋಚಾಯಿ ಅಂತಕ್ಕಂಥ ದೋಹಾ ಇದೆ, ತುಂಬ ಸರಳವಾಗಿ ಬರೆದಿದ್ದಾರೆ. ಜಡಚೇತನ ಗುಣ ದೋಷಮಯ, ದಯಾಧರ್ಮಕ ಮೂಲ ಹೇ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದಿದೆ ತುಳಸಿ ಸಾಥಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ, ರಾಮನಾಮಮನಿ ದೀಪದರು ಜೀಹದೆ ಹರಿ ದ್ವಾರ. ಸೊ ನಾನು ನಿಮಗೆ ಏನು ಹೇಳೋದಂತಂದರೆ, ಸೊ ಲಾಸ್ಟ್ದು 2 ದೋಹಾಗಳನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ. ರಾಮನಾಮಮನಿ ದೀಪದರು ತುಳಸಿ ಸಾಥಿ ವಿಪತ್ತಿಗೆ, ಏಕೆಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಸ್ವಲ್ಪ ಡಿಫಿಕಲ್ಟಿ ಇದಾವೆ. ಓಕೆ, ಇವುಗಳನ್ನು ಚೆನ್ನಾಗಿ ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಇವುಗಳನ್ನು ಓದ್ಕೊಂಡೋಗಿ ಖಂಡಿತವಾಗಿ ಇವು 2ರಲ್ಲಿ 1 ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಈಗ 7 ಮಾರ್ಕ್ಸ್ ಅಂತೂ ನಿಮಗೆ ಗೊತ್ತಾಯಿತು ವಿದ್ಯಾರ್ಥಿಗಳೇ. ಫಸ್ಟ್ 1ನೇದು ಹಾಡಾಯಿತು, 2ನೇದು ದೋಹಾ ಆಯಿತು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ 3 ಅಂಕದ ಪ್ರಶ್ನೆಗಳಲ್ಲಿ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ವರ್ಣನ್ ಕೀಜಿಯೇ, ಇದನ್ನು ನೋಡ್ಕೊಂಡೋಗಿ. ಸೊ ಮಾತೃಭೂಮಿ ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆ, ಅಥವಾ ಮಾತೃಭೂಮಿ ಕ ಸ್ವರೂಪ್ ಕೈಸೆ ಸುಶೋಭಿತ್ ಹೇ. ನೋಡಿ, ಇದು ಆದರೂ 1 ಬರ್ತದೆ ಅಥವಾ ಇದು ಆದರೂ 1 ಬರ್ತದೆ. 2ರಲ್ಲಿ 1 ಅಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಸೊ ಖಾಲಿ ಒಂದು 6 ಸಾಲು ಇದ್ದಾವೆ, ಅಷ್ಟು ಓದಿದರೆ ಖಂಡಿತವಾಗಿ 3 ಅಂಕಗಳನ್ನು ತಗೊಳ್ತೀರಿ. ಇನ್ನು ಇಲ್ಲಿನೂ ಕೂಡ ಸೇಮ್ ಇದೆ. ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್ ಮತ್ತು ದಿನಕರ್ ಜಿ ಕೆ ಅನುಸಾರ ಮಾನವ ಕ ಸಹಿ ಪರಿಚಯ. ಇವು 2ರಲ್ಲಿನೂ ಕೂಡ 1 ಅಂತರೂ ಕೂಡ ಡೆಫಿನೆಟ್ ಆಗಿ ನಿಮಗೆ ಬಂದೇ ಬರ್ತದೆ. ಓಕೆ, ಇಷ್ಟು ಓದ್ಕೊಡ್ರಿ. ಬಟ್ ಓದ್ಕೆ ಆದರೂ ನಿಮಗೆ ಡೆಫಿನೆಟ್ ಕ್ವಶನ್ಸ್ಗಳನ್ನ ಸಹಿತ ನಾನು ನಿಮಗೆ ಏನು ಮಾಡ್ತಾ ಇರ್ತೀನಿ, ಹೇಳ್ತಾ ಇದ್ದೀನಿ. ಬಾಂಧ ಅವ್ರ ಜಲಾಶಯಕ್ಕೆ ಕ್ಯಾ ಉಪಯೋಗ ಹೇ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ವ್ಯಾಪಾರ और ಬ್ಯಾಂಕಿಂಗ್ ಸೇ ಕ್ಯಾ ಮದತ್ ಹೇ. ಸೊ ವ್ಯಾಪಾರ ಮತ್ತು ಬ್ಯಾಂಕಿಂಗಲ್ಲಿ ವಿಶೇಷವಾಗಿ ಇಂಟರ್ನೆಟ್ನ ಏನು ಒಂದು ಮದತ್ ಇದೆ ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್, बसंत ने राजकिशोर को छलनी खरीद के लिए किस तरह प्रेरित किया ಅಂತ ಇದೆ. दक्षिणी शिखर पर चढ़ते समय बिचेंद्र के अनुभव के बारे में लिखिए. बिचेंद्र पाल ने पहाड़ पर चढ़ने की तैयारी किस प्रकार की. इंटरनेट से कौन सी हानियाँ हो सकती है ಅಂತ ಇವು 3 ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಖಂಡಿತವಾಗಿ ಇಲ್ಲಿಂದ 4-5 ಪ್ರಶ್ನೆಗಳು ಬರ್ತಾವೆ, 15 ಮಾರ್ಕ್ಸ್ ಬರ್ತಾವೆ, ಡೋಂಟ್ ವರಿ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ನೋಡೋಣ. ಈ ಪ್ರಶ್ನೆಗಳು ನಿಮಗೆ 3 ಅಂಕದ ಪ್ರಶ್ನೆಗಳಲ್ಲಿ ಸಹಿತನೂ ಕೂಡ ಬರಬಹುದು. ಕನ್ನಡ ಭಾಷಾ ತಥಾ ಸಂಸ್ಕೃತಿ के लिए ಸಾಹಿತ್ಯಕಾರರು ಕಿ ದೇನ್ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇರೋದು ಕರ್ನಾಟಕ ಪ್ರಕೃತಿ ಸೌಂದರ್ಯ ವರ್ಣನ್ ಕೀಜೆ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಕರ್ನಾಟಕ ಶಿಲ್ಪಕಲಾ और ವಾಸ್ತುಕಲಾ का ಪರಿಚಯ ದೀಜೆ ಇದೆ. ಒಂದೊಂದು ಕ್ವಶನಲ್ಲಿ 4 ಪಾಯಿಂಟ್ಗಳನ್ನು ನೋಡ್ಕೋತ ಹೋಗಿ. ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಓಕೆ, ಸೊ ಅದೇ ಥರನಾಗಿರ್ತಕ್ಕಂಥದ್ದು ಇಲ್ಲಿ ಬಸಂತ್ ಕಿ ಸಚ್ಚಾಯಿದಿಂದನೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಇದ್ದಾವೆ. ಓಕೆ, ಸೊ ಅದರಲ್ಲಿ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಅಂತ ಪ್ರಶ್ನೆ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ಬಸಂತ್ ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಕ ಪರಿಚಯ ದೀಜೆ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಇವೆರಡು ಕ್ವಶನ್ಸ್ಗಳು ಸಹಿತ ನಿಮಗೆ ಬರ್ತವೆ. ಡೆಫಿನೆಟ್ ಆಗಿ ವಿದ್ಯಾರ್ಥಿಗಳೇ ನೀವು 40 ಅಂಕಗಳನ್ನು ಗಳಿಸ್ತೀರಿ, ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಓದಿಲ್ಲ ಅಂತನೋರು ಕೂಡ ಸೊ ಇಷ್ಟು ಒಂದು 2 ಪೇಜಸ್ಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಆಗ್ತದೆ. ಇನ್ನು ಲಾಸ್ಟ್ 5 ಮಾರ್ಕ್ಸ್ ಬರ್ತಕ್ಕಂಥದ್ದು ಚುಟ್ಟಿ ಪತ್ರ ಒಂದು ಬರ್ತದೆ. ಓಕೆ, ಇದು 38ನೇ ಪ್ರಶ್ನೆ ಇರ್ತದೆ.
ಫಸ್ಟ್ ಈ ಕಡೆ ದಿನಾಂಕ ಹಾಕ್ರಿ, ಆಮೇಲೆ ಪ್ರೇಷಕ ಆ್ಯಸ್ ಇಟ್ ಈಸ್ ಬರೀರಿ, ಸೇವಾ ಮೆನು ಕೂಡ ಆ್ಯಸ್ ಇಟ್ ಈಸ್ ಆಗಿ ಬರೀರಿ. ಇಲ್ಲಿನೂ ಕೂಡ ಚುಟ್ಟಿಗೆ ಅನುಮತಿ ಹೇತು ಪ್ರಾರ್ಥನಾ ಪತ್ರ ಅಂತ ಹೆಂಗಿದನೋ ಹಾಗೆ ಬರೀರಿ. ಇನ್ ಕೇಸ್ ಅವರು ಕಾರಣ ದಿನಾಂಕಗಳನ್ನು ಕೊಟ್ಟಿದ್ರೆ ತಾವೇನು ಮಾಡಬೇಕಾಗ್ತದೆ, ಇಲ್ಲಿ ಎಷ್ಟು ದಿನ ಐತೆ ಅನ್ನೋದನ್ನು ಬರಿಬೇಕಾಗ್ತದೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾರಣ ಇದೆ, ಇದು ಕೂಡ ಕಾರಣಗಳನ್ನು ನಾನು ಅಂಡರ್ಲೈನ್ ಹಾಕಿನಲ್ಲ ಅಷ್ಟೇ ತುಂಬಬೇಕು. ಇನ್ ಕೇಸ್ ನಿಮಗೆ ಓದೋಕೆ ಬರೋದಿಲ್ಲ, ನಿಮಗೆ ಕಾರಣ ತಿಳಿದಿಲ್ಲ, ದಿನ ತಿಳಿಲ್ಲ ಅಂದ್ರೆ ಹೆಂಗಿದು ಹಾಗಾದರೆ ಬರೀರಿ. ನಿಮಗೆ ಖಂಡಿತವಾಗಿ 2 ಮಾರ್ಕ್ಗಳನ್ನಾದರೂ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಫಾರ್ಮ್ಯಾಟ್ ಸೇಮ್ ಇರಲಿ, ಪತ್ರದ ಕಲೆಯವರು ಇರಬೇಕು, ಈ ಕಡೆ ಸಮಾಪನ ಇರಬೇಕು, ಓಕೆ, ಲಾಸ್ಟ್ಗಲ್ಲಿರ್ತಕ್ಕಂಥದ್ದು ಇಷ್ಟು ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮಿನಿಮಮ್ 2 ಮಾರ್ಕ್ ದಿನ ಕಾರಣಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇಲ್ಲಿ ಇನ್ನೊಂದು ತಂದೆ ತಾಯಿ ಅಥವಾ ಗೆಳೆಯ ಗೆಳತಿ ಸಹೋದರಿಗೆ ಬರೀತಕ್ಕಂಥ ಪತ್ರದ ನಮೂನೆ ಇದೆ. ಸೊ ಇದನ್ನು ನಮೂನೆ ಮಾತ್ರ ತಿಳ್ಕೊಡ್ರಿ. ಸೊ ಫಸ್ಟ್ ಈ ಕಡೆ ದಿನಾಂಕ ಬರ್ತದೆ, ಆಮೇಲೆ ಈ ಕಡೆ ಸಂಬೋಧನೆ ಬರ್ತದೆ, ಪತ್ರದ ಕಲೆಯವರು ಬರ್ತದೆ, ಲಾಸ್ಟ್ ಸೇವಾಮೆ ಅಂತ ಈ ಥರ ತಂದೆ ತಾಯಿ ಅಥವಾ ಗೆಳೆಯ ಗೆಳತಿ ಅಣ್ಣ ತಂಗಿಗೆ ಈ ಥರ ಪತ್ರಗಳನ್ನು ನಾವೇನು ಮಾಡ್ತೀವಿ ಬರಿತೀವಿ. ಓಕೆನಾ. ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ಗಳನ್ನ ಇದ್ದಾವೆ. ಸೊ ಅವುಗಳನ್ನು ಸಹಿತ ನೋಡೋಣ. ಏನಿದೆ ಅಂತಂದರೆ ಇನ್ನು 2 ಅಂಕದ ಪ್ರಶ್ನೆಗಳು ನಾವೇನು ಮಾಡಿದ್ದೀವಿ, ಸರಳದಿಂದ ಕಠಿಣ. ಯಾಕಂದರೆ ಫಸ್ಟ್ ಹಾಡ ಇದೆ, ದೋಹಾ ಇದೆ, ಓಕೆ, ಆಮೇಲೆ 3 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆ 4 ಅಂಕ. ಸೊ ಈ ಕ್ವಶನ್ಸ್ಗಳನ್ನ ಸ್ವಲ್ಪ ನೋಡ್ಕೊಂಡೋಗಿ. मीना मैडम ने छात्रों से अंत में क्या कहा? महात्मा गांधी के सत्य की शक्ति के बारे में क्या कथन है? यशोदा कृष्ण के क्रोध को कैसे शांत करती है? मनुष्य के लिए सुख की प्राप्ति कब संभव है? धीरज सक्सेना को बुद्धिमान रोबोट की ज़रूरत क्यों थी? जैनुल आबदीन नमाज के बारे में क्या कहते हैं? महादेवी वर्मा को चौंकाने के लिए वह कहाँ छिप जाता था? गिल्लू समय का सदुपयोग कैसे करना चाहिए? समय ಬಗ್ಗೆ ಒಂದು ಕ್ವಶನ್ಸ್ ಬಂದೇ ಬರ್ತದೆ, ಇದನ್ನೇ ಬರೀರಿ ಡೆಫಿನೆಟ್ ಆಗಿ. ಓಕೆ. कलेक्टर साहब ने बच्चों की बढ़ाई में क्या कहा? सोशल नेटवर्किंग एक क्रांतिकारी खोजे कैसे? सत्य क्या होता है, उसका रूप कैसे होता है? ಶಾಸ್ತ್ರ में सत्य बोलने का तरीका कैसे समझाया गया है ಅಂತ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಇತ್ತು. ಇನ್ನು शनि का निर्माण किस प्रकार हुआ है? ओके. नेक्स्ट, बालकृष्ण अपनी माता से क्या क्या शिकायत करता है? ई गवर्नेंस क्या है? लालिम और किंचा लालीराम जंगल की ओर क्यों चल पड़े? हाथी ने दोस्तों को क्या उत्तर दिया? लेखिका ने गिल्लू के प्राण कैसे बचाए ಅಂತ ಕೇಳಿದರೆ मोस्ट इम्पोर्टेंट इತ್ತು. बसंत राजकिशोर को 2 पैसे लेने से क्यों इनकार करता है? आजकल शिक्षित समाज में किसके बारे में विचार किया जाता है? दुकानदार ने लेखक से क्या कहा ಅಂತ ಕೇಳಿದರೆ ಲಾಸ್ಟಿಗೆ ಒಂದು ಇಂಟರ್ನೆಟ್ ಅಂತಕ್ಕಂಥ ನಿಬಂಧವನ್ನು ಸಹಿತ ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ಅದರ ಪ್ರಸ್ತಾವನ, ಅದರ ಮಹತ್ವ, ಓಕೆ, ಅದರ ಉಪಸಂಹಾರಗಳನ್ನು ನೋಡ್ಕೊಂಡು ಹೋಗಿ ಖಂಡಿತವಾಗಿ 40ಕ್ಕೆ 40 ಅಂಕಗಳನ್ನು ವಿದ್ಯಾರ್ಥಿಗಳು ನೀವುಗಳು ಗಳಿಸ್ತೀರಿ. ಇನ್ನು ಇದಿಲ್ಲದೆ ಕರ್ನಾಟಕ ಸಂಪದಾ ಪಾಠದಿಂದನೂ ಕೂಡ ನಿಮಗೆ ನಿಬಂಧಗಳನ್ನು ಬರಲಿಕ್ಕೆ ಬರ್ಬೋದು. ಪ್ರಾಕೃತಿಕ ಸೌಂದರ್ಯ, ವಾಸ್ತುಕಲಾ, ಶಿಲ್ಪಕಲಾ, ಸಾಹಿತ್ಯ ಕಾರಕಿದೆ, ಅದನ್ನು ಕೂಡ ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಸ್ಕೋರ್ ಆಗ್ತದೆ. ಸೊ ಇಷ್ಟು ನಾನೇನು ಮಾಡಿದ್ದೀನಿ, ಓನ್ಲಿ 2 pages 40 ಮಾರ್ಕ್ಸ್. ತಾವೆಲ್ಲರೂ ನೋಡ್ತಾ ಇರ್ಬೋದು, ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಸ್, ಬರೀ 2 ಪೇಜ್ ಇದೆ. ಇಷ್ಟು 2 ಪೇಜಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಡೆಫಿನೆಟ್ ಆಗಿ 40 ಮಾರ್ಕ್ಸ್ಗಳನ್ನು ಸೆಕ್ಯೂರ್ಗಳನ್ನು ಮಾಡ್ಬೋದು. ಪೇಜನ್ನು ಡ್ರೈವಲ್ಲಿ ಹಾಕ್ತೀನಿ, ಬಟ್ ಲೇಟಾಗಿ ಹಾಕ್ತೀನಿ. ಏಕೆಂದರೆ ಅದರ್ಸ್ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂದರೆ ನಮ್ಮೂನೇ PDF ತೊಗೊಂಡು ಅವರೇ ಏನು ಮಾಡ್ತಾರೆ, ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ದ್ಯಾಟ್ ಪರ್ಪಸ್ ಅವುಗಳ ಬಗ್ಗೆ ಲೇಟಾಗಿ PDF ಡ್ರೈವಿಗೆ ಹಾಕ್ತೀವಿ. ಚೆನ್ನಾಗಿ ಓದ್ಕೊಡ್ರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನೊಂದು ಎಲ್ಲ ಪಾಠಗಳ ಕನ್ನಡದ ವಿವರಣೆಯೊಂದಿಗೆ ಇರತಕ್ಕಂಥ PDF ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಅದನ್ನು ಕೂಡ ತಾವುಗಳು